ಸಮಯದಲ್ಲಿ ದೇವರು ಒಂದು ಮಾತನ್ನ ಹೃದಯದಲ್ಲಿ ಪವಿತ್ರಾತ್ಮ ಆಳವಾಗಿ ನಿಮಗೆ ಹೇಳುವಂತೆ ಹೇಳಿದ, ಆತನು ಯೆಹೋವ ಈರೆ, ಆತನು ಎಲ್ಲವನ್ನು ನೋಡ್ಕೊಳ್ತಾನೆ. ಮಗುಗೆ ಶಾಲೆಯಲ್ಲಿ ಹೇಳಿ ಕಳಿಸ್ತಾರೆ, ನಾಳೆ 10,000 ರೂಪಾಯಿ ಫೀಸ್ ಕಟ್ಟಬೇಕು. ಆಗ ಮಗು ಬಂದ್ಬಿಟ್ಟು ಸ್ಕೂಲಿಂದ ಚಿಂತೆಯಿಂದ ಬರುತ್ತಾ, ಒಂದು 5 ವಯಸ್ಸು ಮಗು ಅಂತ ಇಟ್ಕೊಳ್ರಿ, ಚಿಂತೆಯಿಂದ ಬರುತ್ತಾ, ವೇದನೆಯಿಂದ ಬರುತ್ತದ, ಅಳುತ್ತಾ ಬರುತ್ತದ, ಅಯ್ಯೋ 1,000 ಏನ್ ಕಟ್ಟೋದು, ಅಯ್ಯೋ ಏನ್ ಮಾಡೋದು. ಅದಕ್ಕೆ ಒಂದೇ ಸಂತೋಷ, ಏನ್ ಸಂತೋಷ, ನಮ್ಮ ಅಪ್ಪ ನೋಡ್ಕೊಳ್ತಾನೆ. ನಮ್ಮ ಅಪ್ಪ ನೋಡ್ಕೊಳ್ತಾನೆ. ಇವತ್ತು ದೇವರು ಹೇಳ್ತಿದ್ದಾನೆ, ಆತನು ನಿಮಗೆ ಒದಗಿಸುವ ನನಗೆ ಒದಗಿಸುವಂತ ಕಳೆದ ಸಾರಿ ಪೂರ್ಣರಾತ್ರಿ ಪ್ರಾರ್ಥನೆಗೆ ಬಂದಿದ್ದಾಗ ಒಂದು ಚಿಕ್ಕ ಜಾಗದಲ್ಲಿ ನಾವು ಸೇರಿದ್ವಿ. ಈ ಸಲ ಬಂದಿದ್ದಾಗ ಒಂದು ದೊಡ್ಡ ಆಲಯ ಇದನ್ನು ನಂಬ್ತೀರ? ಕೂಡ ಸಾಲುದಿಲ್ಲ. ಇನ್ನೂ ಎಕ್ಸ್ಟೆಂಡ್ ಆಗಿ ಇನ್ನು ಸಾವಿರ ಜನರು ಆಲಯಕ್ಕೆ ಬಂದು ಪ್ರತಿ ಮನಸ್ಸಾಗಳಿಗೆ ಪ್ರತಿ ಮಾತಿಗೆ ಅರಿಕೆ ಮಾಡಬೇಕು. ಕೃಪೆ ನಿಮಗೆ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಮೇಲೆ ಯೆಹೋವ ನೀವೇ, ನಿಮಗೆ ಸ್ತೋತ್ರ. ಹೇಳ್ರಿ ಅರಿಕೆ ಮಾಡಿ. ಎಲ್ಲವನ್ನು ನೋಡ್ಕೊಳ್ತೀಯ ಸ್ವಾಮಿ, ನೀವೆಲ್ಲವನ್ನು ನೋಡ್ಕೊಳ್ತೀಯ ಸ್ವಾಮಿ. ಎಲ್ಲರೂ ಪಾತ್ರ ಕೊಡ್ಬೇಕಂತಂದ್ರೆ ಎಲ್ಲವನ್ನು ನೋಡ್ಕೊಳ್ತೀಯ. ಹೇಳಿ ಪಾತ್ರದಲ್ಲಿ ಅರಿಕೆ ಮಾಡಿ. ಎಲ್ಲವನ್ನು ನೋಡ್ಕೊಳ್ತೀಯ. ನನ್ನ ಕುಟುಂಬದ ವಿಷಯ, ನನ್ನ ಕೆಲಸದ ವಿಷಯ, ನನ್ನ ಸಾಲದ ವಿಷಯ, ನನ್ನ ಬಲಹೀನತೆ, ನನ್ನ ರೋಗಗಳು, ನನ್ನ ಅಸ್ವಸ್ಥಗಳು, ಎಲ್ಲರೂ ನೀನು ನೋಡ್ಕೊಳ್ತೀಯ ಸ್ವಾಮಿ. ಎಲ್ಲರೂ ನೀನು ನೋಡ್ಕೊಳ್ತೀಯ. ಬಾಯಿಗಳು ಒಂದು 2 ನಿಮಿಷ ಅರಿಕೆ ಮಾಡಿ. ಯೆಹೋವ ಈರೇ, ನಿನಗೆ ಸ್ತೋತ್ರ. ನೀನು ಒದಗಿಸುವಾತನು, ನೀನು ಒದಗಿಸುವಾತನು, ನೀನು ಒದಗಿಸುವಾತನು, ನೀನು ನನಗೆ ಒದಗಿಸುವಾತನು. ನೀನು ಎಲ್ಲವನ್ನು ನೋಡ್ಕೊಳ್ತೀಯ ಸ್ವಾಮಿ. ಎಲ್ಲವನ್ನು ನೋಡ್ಕೊಳ್ತೀಯ ಸ್ವಾಮಿ. ಎಲ್ಲವನ್ನು ನೋಡ್ಕೊಳ್ತೀಯ ಸ್ವಾಮಿ. ಅದು ಹೇಳ್ತಾ 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 ನಮ್ಮ ಮನಸ್ಸಿನಲ್ಲಿರುವಂತ ಚಿಂತೆಗಳೆಲ್ಲ ಹೊರಗೋಗ್ತಾ ಇದೆ. ನಮ್ಮ ಹೃದಯದಲ್ಲಿರುವಂತ ಭಾರಗಳೆಲ್ಲ ನೀಗ್ತಾ ಇದೆ. ಆದರೆ ಯೆಹೋವ ಈರೇ, ಯೆಹೋವ ಈರೇ, ಯೆಹೋವ ಈರೇ. ಯುದ್ಧವು ನಿನ್ನದಲ್ಲ, ನೀನು ಸುಮ್ಮನೆ ಇರು. ಕರ್ತನ ಹೇಳ್ತಾರೆ, ನಾನೆಲ್ಲ ನೋಡ್ಕೊಳ್ತೀನಿ. ಹೋಗುದಾದ್ರೆ ಕರ್ತನ ಸುಮ್ಮನೆ ಇರ್ತಾನೆ. ಆದ್ರೆ ಸ್ವಾಮಿ, ನಾನ್ ಸುಮ್ಮನೆ ಇರ್ತೇನೆ ಸ್ವಾಮಿ. ಯಾಕೆಂದ್ರೆ ನನಗೆ ಯೆಹೋವ ಈರೇ ಇದ್ದಾನೆ, ಆತನು ಎಲ್ಲವನ್ನು ನೋಡ್ಕೊಳ್ತಾನೆ. ಸಂಜೆ ಏನ್ ಮಾಡೋದು, ನಾಳೆ ಏನ್ ಮಾಡೋದು, ಮುಂದಿನ ತಿಂಗಳು ಏನ್ ಮಾಡೋದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋನು ಒಬ್ಬನೇ ಇದ್ದಾನೆ, ಯೇಸು ಸ್ವಾಮಿ. ಆತನು ಎಲ್ಲವನ್ನು ನೋಡ್ಕೊಳ್ತಾನೆ, ಆತನು ಎಲ್ಲವನ್ನು ನೋಡ್ಕೊಳ್ತಾನೆ. ನಾನು ಅದನ್ನು ನಂಬ್ತೇನೆ ಸ್ವಾಮಿ. ಆಮೇಲೆ 15 ತಾಸುಗಳು ಉಪವಾಸ ಪ್ರಾರ್ಥನೆಯನ್ನು ದೇವರು ಏರ್ಪಡಿಸಿದ್ದಾನೆ. ಸೇವಕರು ಅಂದ್ರು, ಸಾಧಾರಣವಾಗಿ ಪ್ರೇಯರ್ ಮಾಡಬೇಕಾದ್ರೆ ದೇವರ ಪಾದದಲ್ಲಿ ಬಿದ್ದು ನೀನು ಆಡುವ ಹಾಗೆ ಪ್ರೇಯರ್ ಮಾಡಬೇಕು. ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆತನ ಸಿಂಹಾಸನವನ್ನೇ ಇರುವುದು. ಇಲ್ಲ ಏಸಪ್ಪ, ನೀನು ಮಾಡ್ಲೇಬೇಕು ಏಸಪ್ಪ, ಇದು ನಡೆಸಲೇಬೇಕು ಏಸಪ್ಪ. ಉಪವಾಸದಲ್ಲಿ ಶಕ್ತಿ ಕೊಟ್ಟು ದೇವರ ಪ್ರಸನ್ನತೆಗೆ ಕುಡಿತಿರುವಾಗಲೇ ದೊಡ್ಡ ಸಂತೋಷ. ಎಷ್ಟು ಜನ ತೀರ್ಮಾನ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಸ್ವಾಮಿ ರಾತ್ರಿ 9 ಗಂಟೆ ತನಕ ಈ ಚಾಲವನ್ನು ಬಿಟ್ಟು ಎದ್ದು ಹೋಗಿದ್ದ ಸ್ವಾಮಿ. ಮಾತ್ರ ಆಮೇಲೆ ಹೇಳ್ತಿದ್ದಾರೆ. ಆಮೇಲೆ ಒಂದು ವಾಕ್ಯ ವಿಮೋಚನೆ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ. ಯಾರಾದ್ರೂ ತೆಗೆದವರು ಹೋದ್ರೆ ವಿಮೋಚನೆ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ. ಮೋಶೆ
ಆದರೆ ನೂನನ ಮಗನಾದ ಹಾ. ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಹಾ. ಅವನ ಶಿಷ್ಯನು ಆ ಡೇರೆಯಲ್ಲಿ ಇದ್ದನು. ಆಮೇಲೆ ಎಲ್ಲಿದ್ದನು? ಓಕೆ, ಇದು ನನ್ನ ಸಂದೇಶ ಅಲ್ಲ, ಇದು ಹೇಳ್ಬೇಕಂತ ನನಗೆ ಅನಿಸ್ತಾ ಇದೆ. ಮೋಶೆ ಏನ್ ಮಾಡ್ತಿದ್ದ? ದೇವರ ಕೂಡಾರ ಅಥವಾ ಡೇರೆ ಅದು ಪಾಳೆಯಕ್ಕೆ ಹೊರಗೆ ಒಂದು ಪ್ರತ್ಯೇಕವಾದಂತಹ ಜಾಗದಲ್ಲಿ ಮೋಶೆ ಒಂದು ಕೂಡಾರ ಏರ್ಪಡಿಸಿದ್ದ. ಅಲ್ಲಿ ಅವನು ಪ್ರವೇಶಿಸ್ತಿದ್ದ. ಅವನು ಯಾರ ಹತ್ರ ಮಾತಾಡ್ತಿದ್ದ? ದೇವರ ಹತ್ರ ಮುಖಾಮುಖಿಯಾಗಿ ಮಾತಾಡ್ತಿದ್ದ. ಆಮೇಲೆ ನಾನು ಹೇಗೆ ನಿಮ್ಮ ಹತ್ರ ಮಾತಾಡ್ತಿದ್ದೀನೋ ಆ ರೀತಿಯಾಗಿ ಮೋಶೆ ಆ ಕೂಡಾರದ ಒಳಗೆ ಪ್ರವೇಶಿಸಿ, ಆ ಡೇರೆಯ ಒಳಗೆ ಪ್ರವೇಶಿಸಿ ಅವನು ದೇವರ ಹತ್ರ ಮಾತಾಡ್ತಿದ್ದ. ಹೇಗೆ ನಡೀತಿದ್ದು? ಮೋಶೆ ಆ ಕೂಡಾರದ ಒಳಗೆ ಹೋದ ತಕ್ಷಣ ದೇವರ ಬೇಗ ಬೆಳೆದು ಬರ್ತಾ ಇದ್ದ. ಈಗ ನೀವು ಪ್ರಾರ್ಥನೆ ಮಾಡೋದಕ್ಕೆ ಆಳಿನ ಒಳಗೆ ಬರ್ತೀರಾ, ದೇವರು ಬೇಗ ಒಳಗೆ ಎಳೆದು ಬರ್ತಾರೆ. ಮೋಶೆಗೆ ಒಬ್ಬ ಶಿಷ್ಯ ಇದ್ದ. ಮೋಶೆಗೆ ಅವರ ಹೆಸರೇನು? ಯೆಹೋಶುವ. ಈ ಯೆಹೋಶುವನಿಗೆ ಒಂದು ಆಸೆ ಬಂತು, ಈ ಮೇಘನ ನಾನು ನೋಡಬೇಕು. ಏನು? ಈ ಮೇಘನ ನೋಡ್ಬೇಕು, ಈ ಮೇಘದೊಟ್ಟಿಗೆ ನಾನು ಮಾತಾಡ್ಬೇಕು. ಆದ್ರೆ ಒಳಗೆ ಹೋಗಕ್ಕೆ ಯಾರು ಅನುಮತಿ ಇಲ್ಲ. ಮೋಶೆ ಮಾತ್ರ ಇದೇ ಕೂಡ ಅಂತ ತಿಳ್ಕೊಳ್ಳೋಣ. ಮೋಶೆ ಒಳಗೆ ಬರ್ತಿದ್ದ. ಈ ಯೆಹೋಶುವ ಏನ್ ಗೊತ್ತಾ ಮಾಡ್ತಿದ್ದ? ಡೋರಿಗೆಲ್ಲ ಹೊರಗಡೆ ಅಲ್ಲೇ ಅವನು ಕಾಯ್ತಾ ಇದ್ದ. ಬಾಗಿಲಲ್ಲಿ ಕಾಯ್ತಾ ಇದ್ದ. ಮೋಶೆ ಒಳಗೋದ. ಬೇಗ ಇಳಿದು ಬಂತು. ಮೋಶೆಯೊಟ್ಟಿಗೆ ದೇವರು ಮಾತಾಡ್ದ, ದೇವರೊಟ್ಟಿಗೆ ಮೋಶೆ ಮಾತಾಡ್ದ. ಆದ್ರೆ ಯೆಹೋಶುವನು ಆ ಬಾಗಿಲ ಹತ್ರನೇ ಕಾಯ್ತಾ ಇದ್ದ. ಮೋಶೆ ಏನ್ ಮಾಡ್ದ? ದೇವರ ಮಾತಾಡ್ಬಿಟ್ಟು ಹೊರಗೆ ಹೋಗ್ಬಿಟ್ಟ. ನನ್ನ ಮನೆಗೆ ಹೋಗ್ಬಿಟ್ಟ. ವಾಕ್ಯ ಹೇಳ್ತದೆ. ಏನ್ ಹೇಳ್ತಿದ್ದ? ಕಡೆ ಭಾಗ ಓದ್ರಿ ಇನ್ನೊಂದ್ಸಲ. ಆದರೆ ಓದಿ. ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು. ಆಮೇಲೆ ಇವತ್ತು ಎಷ್ಟು ಜನರು ಈ ಡೇರೆಯಲ್ಲೇ ಇರಲು ಬಯಸಿದ್ರು? ದೇವರ ಡೇರೆಯಲ್ಲೇ ಇರ್ತೇನೆ, ನಾನು ದೇವರ ಆಲಯದಲ್ಲೇ ಇರ್ತೇನೆ. ಮೋಶ ಹೋಗ್ಬಿಟ್ಟ. ಆದ್ರೆ ಯೆಹೋಶುವನಿಗೆ ಒಂದು ದಾಹ, ಒಂದು ಆಸೆ, ಒಂದು ಆಕಾಂಕ್ಷೆ, ಬಯಕೆ. ನಾನು ಡೇರೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಎಷ್ಟು ಜನರು ಇವತ್ತು ಬೆಳಗ್ಗೆಯಿಂದ ರಾತ್ರಿಯ ತನಕ ನಾನು ಈ ಡೇರೆಯನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ ಸ್ವಾಮಿ, ನಾನು ಹೊರಗೆ ಹೋಗೋದಿಲ್ಲ ಸ್ವಾಮಿ. ಆ ಆಸೆ ಇರುವವರನ್ನು ನೋಡಿ ದೇವರು ಎಂತ ಮಾಡಿದ? ಯೆಹೋಶುವನ ಮೋಶೆ ಮೇಲಿದ್ದಂತ ಅಭಿಷೇಕವನ್ನು ಯೆಹೋಶುವನಿಗೆ ಕೊಟ್ಟ. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವುದನ್ನು ದೇವರಂತ. ನಾನು ಎಲ್ಲ ಆತ್ಮಿಕ ಜೀವಿತದ ರಹಸ್ಯಗಳಲ್ಲ, ನಮ್ಮಲ್ಲಿರುವಂತ ಆಸೆ. ಆಮೇಲೆ ಬೇರೆ ರಹಸ್ಯನೇ ಇಲ್ಲ ರೀ, ಬೇರೆ ಗುಟ್ಟೆ ಇಲ್ಲ ರೀ, ಬೇರೆ ದೊಡ್ಡ ಕಾರ್ಯ ಏನಿಲ್ಲ ರೀ. ನಾವು ಇವತ್ತು ಪೂರ್ತಿ 15 ತಾಸುಗಳು ದೇವರಲ್ಲೇ ಇರ್ತೇವೆ, ದೇವರ ಪ್ರಸನ್ನತೆಯಲ್ಲಿ ಇರ್ತೇವೆ. ದಿನ ಒಂದು ಬರ್ತದೆ. ದೇವರು ತನ್ನ ಆರಾಧನೆಯ ಅಭಿಷೇಕವನ್ನು ಸುರಿಸ್ತಾನೆ. ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇ ಆಗಲಿ ಸ್ವಾಮಿ, ನಾನು ನಿನ್ನ ಡೇರೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಸ್ವಾಮಿ. ಆಮೆನ್, ಆಮೆನ್. ಸ್ತೋತ್ರ ಮಾಡ್ತಾನೆ, ಸ್ತುತಿ ಮಾಡ್ತಾನೆ, ಸತ್ಯವನ್ನು ಓದುತ್ತಾನೆ. ಇವತ್ತು 15 ತಾಸುಗಳು ನಾನು ದೇವರೊಟ್ಟಿಗೆ. ಮೋಶೆ 40 ದಿನಗಳು ದೇವರ ಸಾನ್ನಿಧ್ಯದಲ್ಲಿದ್ದು ಕೆಳಬಂದ ಬೆಟ್ಟವನ್ನು ಬಿಟ್ಟು ಅವನ ಮುಖ ಒಬ್ಬರಿಂದ ನೋಡಕ್ಕಾಗ್ಲೇ ಪಡ ಅಂತ ಹೊಳಿತಿತ್ತು. ಹೇಗೆ ಹೊಳಿತಿತ್ತು? ಇವತ್ತು 15 ತಾಸುಗಳು ನೀವು ಮುಗಿಸಿ ಮನೆಗೆ ಹೋದ್ರೆ ಮನೆಯಲ್ಲಿರೋರು ಕೇಳ್ತಾರೆ, ಎಲ್ಲಪ್ಪ ಹೋಗಿ ಬಂದೆ? ನಿನ್ನ ಮುಖ ಪ್ರಕಾಶವಾಗಿದೆ. ಹೋಗ್ಬೇಕಾದ್ರೆ ದೇವರು ನಮ್ಮ ಮುಖಗಳನ್ನು ಪ್ರಕಾಶಗೊಳಿಸುತ್ತದೆ. ಯಾರೆಲ್ಲ ಆತ್ಮನನ್ನು ದೃಷ್ಟಿಸಿ ನೋಡ್ತಾರೋ ಅವರ ಮುಖಗಳು ಆಟೋಮೆಟಿಕ್ ಆಗಿ ಪ್ರಕಾಶವಾಗ್ತಾರೆ.
ನಿಮ್ಮ ಮುಖ ನೋಡಿದ್ರೆ ಪ್ರಕಾಶಗೊಳಿಸ್ತೀರಲ್ಲ, ಒಂದು 15 ತಾಸುಗಳಿಗೆ ನನ್ನ ಮುಖವನ್ನೇ ನೋಡ್ತಿರ್ತೀನಿ ಸ್ವಾಮಿ. ಎಷ್ಟು ಪ್ರಕಾಶಗೊಳಿಸ್ತೀರ ನನಗೆ ಗೊತ್ತಿಲ್ಲ ಸ್ವಾಮಿ. ಅದರ ಒಂದು ಕಾರ್ಯ ನಿಶ್ಚಯ, ಯೆಹೋಶುವನ ಹಾಗೆ ಬಯಕೆ ಉಳ್ಳವನಾಗಿ ದೇವರ ಬೇರೆ ಆ ಕೂಡಾರಗಳನ್ನು ಕಾಯ್ತಿರ್ಬೇಕಾದ್ರೆ ದೇವರೇ ನಾನು ನಿನ್ನನ್ನು ಸಂಧಿಸ್ತೇನೆ ಸ್ವಾಮಿ. ಆಮೇಲೆ ಇಲ್ಲಿ ಏನ್ ಕಾರ್ಯಕ್ರಮ ನಡೀತಿದ್ದು ನೋಡ್ಬೇಡ್ರಿ, ಇಲ್ಲಿ ಯಾರು ನಡೆಸ್ತಾರೆ ನೋಡ್ಬೇಡ್ರಿ. ನೀವು ದೇವರು, ನೀವು ದೇವರು, ನೀವು ದೇವರು, ನಾನು ದೇವರು, ನಾನು ದೇವರು. ಇವತ್ತು ನಾನು ಏನಾದ್ರು ಹೊತ್ಕೊಂಡು ಹೋಗ್ಬೇಕು, ಇವತ್ತು ನಾನು ಏನಾದ್ರು ಹೊತ್ಕೊಂಡು ಹೋಗ್ಬೇಕು, ಇವತ್ತು ನಾನು ಸಂತೋಷವಾಗಿದೆ. ಎಲ್ಲರಿಗೂ ಊಟ ಅಂದ್ರೆ ಸಂತೋಷ, ಎಲ್ಲರಿಗೂ ಉಪವಾಸ ಅಂದ್ರೆ ಸಂತೋಷ. ಇಷ್ಟು ದಿವಸ ನಾವು ಊಟದ ಗ್ರೂಪಲ್ಲಿ ಇದ್ವಿ, ಈಗ ಉಪವಾಸ ಗ್ರೂಪಿಗೆ ನಾವು ಟ್ರಾನ್ಸ್ಫರ್ ಆಗಿರೋದು. ಸ್ವಲ್ಪ ಉಪವಾಸ ಅಂದ್ರೆ ನಮಗೆ ಸಂತೋಷ ಸ್ವಾಮಿ. ಉಪವಾಸ ಅಂದ್ರೆ ನಾವು ಬಲಹೀನರಾಗೋದಿಲ್ಲ, ನಾವು ಬಲಿಷ್ಠರಾಗ್ತೇವೆ, ನಾವು ಬಲಶಾಲಿಗಳಾಗ್ತೇವೆ. ಎಷ್ಟು ಯೆಹೋಶುವನ ಇದಾಗ್ಲಿದ್ದೀರ. ನಾನು ದೇವರ ಡೇರೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ, ದೇವರ ಗೂಡಾರ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಈಗ ಅವಕಾಶ ಇನ್ನದಾಗಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿ 15 ತಾಸುಗಳ ಪ್ರಾರ್ಥನೆ, 12 ತಾಸುಗಳ ಪ್ರಾರ್ಥನೆ, ಒಳ್ಳೆ ಅವಕಾಶ ಸಿಕ್ಕಿದೆ. ಆದ್ರಿಂದ ಇವತ್ತು ನಾನು ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿ, ಸತ್ಯವನ್ನು ಮಾಡಿ, ಸ್ತುತಿಸಿ, ಆರಾಧಿಸಿ, ನನ್ನ ಹೃದಯವನ್ನು ದೇವರ ಪಾದದಲ್ಲಿ ಸುರಿಸಿ, ಹೊಸ ಅಭಿಷೇಕ, ಹೊಸ ದೇವರ ಪ್ರಸನ್ನತೆ, ಆತ್ಮಿಕ ಮರಗಳು, ಆತ್ಮಿಕ ಫಲಗಳು, ಇವತ್ತು ಆತ್ಮಿಕ ಆಶೀರ್ವಾದವನ್ನು ಹೊಂದ್ಕೊಂಡು ದೇವರ ಸ್ವರವನ್ನು ಕೇಳಬೇಕು, ದೇವರ ಧ್ವನಿಯನ್ನು ಕೇಳಿಸ್ಕೋಬೇಕು. ಇವತ್ತು ದಿವ್ಯ ದರ್ಶನಗಳು ನೋಡ್ಬೇಕು, ನನ್ನ ಮೇಲೆ ಪ್ರವಾದ ಇಳಿದು ಬರಬೇಕು, ನನ್ನ ಮೇಲೆ ಗುಣಪಡಿಸುವಂತ ಮರಗಳು ಇಳಿದು ಬರಬೇಕು. ನಾನಿವತ್ತು ಬಂದ ಹಾಗೆ ಅಲ್ಲ, ದೇವರ ಮಹಿಮೆಯೊಟ್ಟಿಗೆ ಹಿಂದಿರುಗಬೇಕು. ಆಸೆಯುಳ್ಳವರನ್ನು ದೇವರು ತುಂಬಿಸ್ತಾನೆ, ದಾಹವುಳ್ಳವರಲ್ಲಿ ದೇವರು ತನ್ನ ಆತ್ಮವನ್ನು ಸುರಿಸ್ತಾನೆ. ಆಮೇಲೆ ನಿಂತ್ಕೊಂಡ್ರು 15 ತಾಸು ಪಾಸ್ಟ್ಗೆ ಸಣ್ಣ ಕೆಲಸ ಇಲ್ಲ ಅಂದ್ರೆ ನನ್ನ ನೋಡಿ 15 ತಾಸು ಇಟ್ಬಿಟ್ಟು ಏನೋ ಬಂದು 1-2 ತಾಸು ಪಾಸ್ಟ್ಗೆ ಮುಖ ತೋರಿಸ್ಬಿಟ್ಟು ಹೋಗ್ಬಿಡೋದು. ಪಾಸ್ಟ್ ಕಣ್ಮುಚ್ಕೊಂಡು ಬ್ಯಾಕ್ ಮಾಡ್ತಾರಲ್ಲ, ಎಸ್ಕೇಪ್ ಆಗ್ತಾರಲ್ಲ ಅಲ್ವಾ, ಕಣ್ಮುಚ್ಚ ಆಹಾರದಲ್ಲಿ ಮಾಡ್ತಾರಲ್ಲ, ಅಥವಾ ಪಾಸ್ಟ್ ಸ್ವಲ್ಪ ನೋಡೋದಕ್ಕೆ ಏನಾದ್ರು ಕಾಫಿ ಮಾಡಕ್ ಹೋದ್ರೆ ಪಾಸ್ಟ್ ಕಣ್ಮುಚ್ಚಿದ ತಕ್ಷಣ ಅವ್ರಿಗೆ ಹೇಳ್ಬಿಟ್ರಲ್ಲ 1 ತಾಸು ಮನೆಗೆ ಹೋಗ್ಬೋದು ಅಂತ. ಅವರೇ ಒಳ್ಳೆ ಪಾಸ್ಟ್ ಸಿಕ್ಕಿದ್ದಾರೆ ಅಲ್ವಾ, ಬೇರೆ ಪಾಸ್ಟ್ ಹತ್ರ ಹೇಳೋದಿಲ್ಲ ಅಲ್ವಾ, ನಿಮಗೆ ಕೈಗೊಳ್ಳ ಕೊಡ್ತಿದ್ದಾರೆ. ಆ ತರ ಇದ್ರೆ ನಾವು ಏನು ಹೊಂದ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಾನು ದೇವರಿಗೆ ಸಂಬಂಧಪಟ್ಟಿದ್ದು. ಇವತ್ತು ನಾನು ದೇವರು, ಇವತ್ತು ನಾನು ದೇವರು, ಇವತ್ತು ನಾನು ದೇವರು, ಇವತ್ತು ನಾನು ದೇವರು. ಈ ಸಮಯವನ್ನು ನಾನು ಬಿಡೋದಿಲ್ಲ, ಈ ಕಡೆಗೆ ನಾನು ಬಿಡೋದಿಲ್ಲ, ಈ ದಿನ ನಾನು ಬಿಡೋದಿಲ್ಲ, ಈ ಅವಕಾಶವನ್ನು ನಾನು ಬಿಡೋದಿಲ್ಲ. ನಾನು ಉಪಯೋಗ ಮಾಡಿಕೊಡ್ತೇನೆ. ಇವತ್ತು ನಾನು ದೇವರ ಮೇಲೆ ಕಾಣ್ತೇನೆ.
ಯಾರ ಹತ್ರ ಆಸೆ ಇದೆಯೋ ಅವರ ಹತ್ರ ದೇವರು ಮಾತಾಡ್ತಾರೆ. ಯಾರ ಹತ್ರ ಆಕಾಂಕ್ಷೆ ಇದೆಯೋ ಅದ್ರ ಅವರ ಹತ್ರ ದೇವರು ಮಾತಾಡ್ತಾರೆ. ಆಮೇಲೆ ಇವತ್ತು ನೀನು ನನ್ನ ಸಂಗಡ ಮಾತಾಡ್ಬೇಕು ಸ್ವಾಮಿ. ಆಮೇಲೆ ದಿನ ಪೂರ್ತಿ ಇದನ್ನು ಪ್ರಾರ್ಥನೆ ಮಾಡಿ, ಇವತ್ತು ನೀನು ನನ್ನ ಸಂಗಡ ಮಾತಾಡ್ಬೇಕು ಸ್ವಾಮಿ. ಮನುಷ್ಯನ ಮಾತು ನಮ್ಮನ್ನು ಕೆಳಗೆ ತಳ್ಳುತ್ತದೆ, ದೇವರ ಮಾತು ನಮ್ಮನ್ನು ಮೇಲೆ. ಮನುಷ್ಯನ ಮಾತು ನಮ್ಮನ್ನು ನಿರುತ್ಸಾಹಪಡಿಸುತ್ತದೆ, ದೇವರ ಮಾತು ನಮ್ಮನ್ನು ಪ್ರೋತ್ಸಾಹಪಡಿಸುತ್ತದೆ. ಮನುಷ್ಯನ ಮಾತು ಮುಗಿದೋಯ್ತೆಂಬುದಾಗಿ ಹೇಳ್ತದೆ, ದೇವರ ಮಾತು ಇದೇ ಪ್ರಾರಂಭ ಎಂಬುದಾಗಿ ಹೇಳ್ತದೆ. ಮನುಷ್ಯನ ಮಾತು ನಮ್ಮನ್ನು ಚುಚ್ಚುತ್ತದೆ, ದೇವರ ಮಾತು ಚುಚ್ಚಲ್ಪಟ್ಟಂತ ಗಾಯಗಳನ್ನು ಕಟ್ಟುತ್ತದೆ. ದೇವರು ವಿಶೇಷವಾಗಿ ನಮ್ಮ ಸಂಗಡ ಮಾತಾಡ್ತಾರೆ. ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 34-35 ವಾಕ್ಯಗಳನ್ನು ನಾವು ಓದೋಣ. ಯಾರಾದ್ರೂ ಕನ್ನಡ ಭಾಷೆಯಲ್ಲಿ ನಾವು ಓದೋಣ. ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 34-35 ವಾಕ್ಯ. ಇದು ಹೇಗಾದೀತು, ನಾನು ಪುರುಷನನ್ನು ಅರಿತಬಡಲಲ್ಲ ಎಂದು ಕೇಳಿದ್ದಕ್ಕೆ ಬುದ್ಧನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಆಮೇಲೆ ಇವತ್ತು ದೇವರ ವಾಕ್ಯದಿಂದ ನಿಮ್ಮ ಸಂಗಡ ಮಾತಾಡ್ತಾರೆ. ಆಮೇಲೆ ದೇವರ ದೂತನು ಮರಿಯಳ ಬಳಿಗೆ ಬಂದು ಒಂದು ವಾಗ್ದಾನವನ್ನು ಕೊಡ್ತಾರೆ. ನೀನು ಧನ್ಯನು, ನಿನಗೆ ಶುಭವಾಗಿ, ನಿನ್ನಲ್ಲಿ ಒಂದು ಪವಿತ್ರ ಮಗು, ಪವಿತ್ರ ಶಿಶು ಹುಟ್ಟುತ್ತದೆ. ಆಗ ಈ ಹಾರೈಕೆಯನ್ನು ಕೇಳಿ ದೇವದೂತನ ಆ ವಾಕ್ಯವನ್ನು ಕೇಳಿ ಮರಿಯನಿಗೆ ಒಂದು ದೊಡ್ಡ ಪ್ರಶ್ನೆ ಬಂತು, ಇದು ಹೇಗಾದೀತು? ಆಮೇಲೆ ಇವತ್ತು ಈ ಒಂದು ವಾಕ್ಯದಿಂದಲೇ ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾರೆ. ಇದು ಹೇಗಾದೀತು? ಆಮೇಲೆ ಮರಿಯನಿಗೆ ಏನ್ ಕೇಳಿದ್ರು? ಇದು ಈಗ ನೀವು ಅನೇಕರು ಕೇಳ್ತಾ ಇದ್ದೀರ, ಹೇಗಾಗತ್ತೆ ಸಿಸ್ಟರ್, ಇದು ಹೇಗಾಗತ್ತೆ? ಗಂಡ ನಿಮ್ಮ ನೋಡಿ ಕೇಳ್ತಿದ್ದಾರೆ, ಇದು ಹೇಗಾಗತ್ತೆ? ಹೆಂಡತಿ ನಿಮ್ಮ ನೋಡಿ ಕೇಳ್ತಿದ್ದಾರೆ, ಇದು ಹೇಗಾಗತ್ತೆ? ಮಕ್ಕಳು ನಿಮ್ಮನ್ನು ನೋಡಿ ಕೇಳ್ತಿದ್ದಾರೆ, ಅಮ್ಮ ಇದು ಹೇಗಾಗತ್ತೆ? ಅಥವಾ ನೀವು ಮಕ್ಕಳನ್ನು ನೋಡಿ ಕೇಳ್ತಿದ್ದೀರಾ, ಇದು ಹೇಗಾಗತ್ತೆ? ಕೆಲವು ಸಾರಿ ನಾವು ಮಾಸ್ಟರ್ ನೋಡಿ ಕೇಳ್ತೇವೆ, ಇದು ಹೇಗಾಗತ್ತೆ? ನಂಬಕ್ಕೆ ಆಗ್ತಿಲ್ಲ ಬ್ರದರ್. ಮನೆಯಲ್ಲಿ ಹೇಳ್ತಿದ್ದಾರೆ, ಇದು ಹೇಗಾಗಿತ್ತು? How is this possible? ಇದು ಹೇಗಾಗಕ್ಕೆ ಸಾಧ್ಯ? ನಾನು ಹೇಳ್ದ, ದೇವರು ಕೊಡುವಂತ ವಾಗ್ದಾನಗಳು ಆಮೇಲೆ ನಾವು ನಂಬುವ ಹಾಗೆಯೇ ಇರುವುದಿಲ್ಲ. ಆಮೇಲೆ ದೇವರು ಕೊಡುವಂತ ವಾಗ್ದಾನಗಳು ನಮ್ಮ ಹಾಗೆಯೇ ಇರುವುದಿಲ್ಲ, ಆದರೆ ಅದನ್ನು ನೆರವೇರಿಸಿ ತನ್ನ ಮಹಿಮೆಯನ್ನು ತೋರಿಸುತ್ತದೆ. ಮೋಸಸ್ ಅವರಿಗೆ ಈ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಆಲಯವನ್ನು ಕಟ್ತೇನೆ ಎಂಬುದಾಗಿ ಮುಂಬೈ ಹೇಳಿದ್ರೆ ಅವರು ಕೇಳಿದ್ದಾರೆ, ಹೇಗಾಗುತ್ತೆ? ನಾನೆಲ್ಲೋ ಬೆಂಗಳೂರಲ್ಲಿ ಇದ್ದೀನಿ, ನಾನೇನೋ ಕೆಲಸ ಮಾಡ್ತೀನಿ, ಇದೆಲ್ಲ ಆಗೋದಿಲ್ಲ, ನಂಬಕ್ಕಾಗಿಲ್ಲ. ಆದ್ರೆ ನಂಬಕ್ಕಾಗದವುಗಳನ್ನು ಆತನು ನೆರವೇರಿಸಿ ತನ್ನ ಮಹಿಮೆಯನ್ನು ತೋರಿಸುತ್ತಾನೆ. ಇದು ಹೇಗಾಗಿತ್ತು? ಇದು ಹೇಗಾಗಿತ್ತು? ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಇದು ಹೇಗಾಗಿತ್ತು? ದೇವರ ವಾಕ್ಯ ಹೇಳ್ತದೆ, ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ನೀನು ಸಾಲ ಕೊಡ್ತೀಯ. ನಾನು ಅವತ್ತು ಈ ವಾಗ್ದಾನ ಇಟ್ಕೊಂಡೇ ಪ್ರೇಯರ್ ಮಾಡ್ತಾ ಇದ್ದೆ. ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀಯ, ಸಾಲ ಕೊಡ್ತೀಯ. ನೋಡಿ 2-3 ದಿನದಲ್ಲಿ 3-4 ಜನ ಸಾಲ ಕೇಳಿ ನಾನು ಇದನ್ನೇ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೆ. ಸ್ವಲ್ಪ ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀಯ, ಸಾಲ ಕೊಡ್ತೀಯ ಅಂತ ದೇವರಿಗೆ ವಾಗ್ದಾನ ಹೇಳ್ತದಲ್ಲ, ಆ ವಾಗ್ದಾನ ನೆರವೇರಿಸು. 2-3 ದಿನದಲ್ಲಿ ಒಂದು 5,000 ಕೊಡು, ಒಬ್ಬ 2 ಲಕ್ಷ 3 ಲಕ್ಷ ಕೇಳ್ತಿದ್ದಾನೆ. ದೇವರ ವಾಗ್ದಾನಗಳು ಅದು ಸತ್ಯವಾಗಿದೆ. ಮಹಿಳೆಗೆ ಒಂದು ದೊಡ್ಡ ಪ್ರಶ್ನೆ, ಇದು ಹೇಗಾಗಿತ್ತು? ಇದು ಹೇಗಾಗಿತ್ತು? ಇದು ನಡೆಯಕ್ಕೆ ಸಾಧ್ಯವೇ ಇಲ್ಲ. ನಾನೊಬ್ಬ ಪುರುಷನನ್ನು ಅರಿತುಕೊಳ್ಳಲ್ಲ, ಇದು ನಡೆಯಕ್ಕೆ ಸಾಧ್ಯವೇ ಇಲ್ಲ. ಅಯ್ಯ, ಈ ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ನಡೆಯಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಗಾಗಕ್ಕೆ ಸಾಧ್ಯ? ನಾನು ದೇವರ ವಾಗ್ದಾನವನ್ನು ಹೊಂದ್ಕೊಂಡಿದ್ದೇನೆ, ದೇವರನ್ನು
ಪ್ರಶ್ನೆಗಳು ಏನಿಲ್ಲ, ಎಲ್ಲ ಕಾರ್ಗತ್ತಲೆ ಆಗಿದೆ, ಎಲ್ಲ ಕಾರ್ಗತ್ತಲೆ ಆಗಿದೆ. ಇದು ಹೇಗಾದೀತು? ಒಂದು ವೇಳೆ ನೀನ್ ಯೋಚನೆ ಮಾಡ್ಬೋದು ಹೇಗಾದೀತು ಅಂತ. ಒಂದು ವೇಳೆ ನಿನ್ನ ನೆರೆಯವರು ನಿನ್ನ ನೋಡಿ ಕೇಳ್ಬೋದು ಇದು ಹೇಗಾದೀತು ಅಂತ. ಒಂದು ವೇಳೆ ನೀವು ನಿಮ್ಮೊಳಗೆ ನೀವು ಮಾತಾಡ್ಕೋಬಹುದು ಇದು ಹೇಗಾದೀತು ಅಂತ. ಆದ್ರೆ ಇವತ್ತು ದೇವರ ಅದಕ್ಕೆ ಉತ್ತರ ಕೊಡಲು ಬಂದಿದ್ದಾರೆ. ಆಮೇಲೆ ನನ್ನ ಕಂಡ ತಕ್ಷಣ ಒಂದಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಗಾದೀತು? ಇವತ್ತು ದೇವರು ಹೇಳ್ತಿದ್ದಾನೆ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಈಗ ಏಸಪ್ಪ ಹತ್ರ ಹೋಗ್ಬಿಟ್ಟು ಏಸಪ್ಪ ನನ್ಗೆ ಮಾಡ್ಬೇಕು, ಅಯ್ಯೋ ಶಕ್ತಿಯಲ್ಲಪ್ಪ ಮಾಡೋದಿಲ್ಲ ಅಂತ ಹೇಳ್ತಾನ. ಆಮೇಲೆ ಏಸಪ್ಪ ನನ್ಗೆ ಜ್ಞಾನ ಬೇಕು. ಹೌದಾ, ನಾನು ನಿಮಗೆ ಆಶೀರ್ವಾದ ಕೊಡುವಂತ ಯೇಸು. ಜ್ಞಾನದ ಯೇಸು ಬೇಕಂದ್ರೆ ಬೆಂಗಳೂರು ಲಿಂಗರಾಜ್ ಅಂತ ಹೇಳ್ತಾನ. ಇಲ್ಲ ಏಸಪ್ಪ ನನಗೆ ಸುಖ ಬೇಕು. ಅಯ್ಯೋ ನನ್ನ ಸುಖ ಕೊಡೋ ವರ ಇಲ್ವಲ್ಲ, ನಾನು ನಿನಗೆ ಬುದ್ಧಿ ಕೊಡುವಂತ ಯೇಸು. ನೀನ್ ಏನ್ ಮಾಡು? ಐಶ್ವರ್ಯದಿಂದ ಇರುವಂತ ಯೇಸುವನ್ನು ಸಂಧಿಸು. ಆಧಾರ ಇದ್ದಲ್ಲ, ಅದನ್ನು ಸರ್ವಶಕ್ತಿ ಇಲ್ಲದೆ ದೇವರು ನೋಡಿ ಕೇಳ್ತಿದ್ದಾರೆ ಇದು ಹೇಗಾದೀತು. ಆಮೇಲೆ ನಮ್ಮೆಲ್ಲ ನಿಮಗೆ ದೇವರು ಕೊಟ್ಟಿರುವಂತ ಒಂದೊಂದು ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಎಂಬುದಾಗಿ ಆಮೇಲೆ ಮಾತು ಬದಲಾಗುವುದಿಲ್ಲ. ಹೇಳಿದ ಹಾಗೆ ಮಾಡಬೇಕು. 3 ಅಂಶಗಳನ್ನ ನಾನು ಒಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಇದು ಹೇಗಾದೀತು? ಫಸ್ಟ್ ನೋಡಿ ಕೇಳಿ, ಹೇಗಾದೀತು ಹೇಳ್ರಿ, ಮಾತಾಡ್ತಾರೆ ಬ್ರದರ್ ಸುಮ್ಮನೆ ಪುಸ್ತಕದಲ್ಲಿ ಹೇಗಾದೀತು. ಸಿಸ್ಟರ್ಗೆ ಸುಮ್ಮನೆ ಕೆಟ್ಟ ಮೇಲೆ ಎತ್ತು ಹೊಡಿಬೇಕು, ಕೋಪಾಲ ತೋರಿಸ್ಬೇಕು. ಇದಕ್ಕಿಂತ ನೀವು ಇದು ಮಾಡ್ತೀಯಾ? ಸುಮ್ಮನೆ ಕೆಟ್ಟ ಮೇಲೆ ತಂಗಿ ಇದು ಹೇಗಾದೀತು? ಕೆಲವೆಲ್ಲ ಮಾಡ್ತಾ ಇರೋದು ಗಂಡ ಅರ್ಥ ಆಗಲ್ಲ. ಹೇಗಾದೀತು? ಇದು ಹೇಗಾದೀತು? ಮನೆಯ ಮುಂದೆ ದೇವರು ದುಡ್ಡು ನಿಂತ್ಕೊಂಡಿದ್ದಾರೆ. ಮನೆಯಲ್ಲಿ ಹೇಳ್ತಾರೆ ಹೇಗಾದೀತು. ಒಂದ್ಸಲ ಎಷ್ಟೇ ಹೇಳಿದ್ರು ಕೂಡ ನಮ್ಮಲ್ಲಿ ಒಂದು ಪ್ರಶ್ನೆ, ಎಷ್ಟೇ ಪ್ರಸಂಗ ಗಟ್ಟಿಯಾಗಿ ಪ್ರಸಂಗ ಮಾಡಿದ್ರು ಕೂಡ ಆದ್ರೆ ಇಲ್ಲಿ ಒಳಗಿರ್ಬೇಕಾದ್ರೆ ಆದ್ರೆ ಅವರೇ ಹೊರಗೋಗಿದ್ದಾರೆ. ಸಾಧ್ಯ ಅದನ್ನ ನಡೀಲಿಕ್ಕೆ ಸಾಧ್ಯ ಅಲ್ಲ. ಅದನ್ನ ಹೇಗಾದೀತು? ದೇವರು ಅಂದರೆ ಅದು ನಿಜವಾದ ಕೇಳಿ ಹೇಗಾಗುತ್ತೆ. ಈಗ ಓಟೆ ಬರ್ದು ಕೇಳ್ತಾರಲ್ಲ, ಅದು ಕೊಡ್ತೀನಿ ಇದು ಕೊಡ್ತೀನಿ, ಅವಾಗ ಕೇಳಿ ಹೇಗಾದೀತು ಅಂತ. ದೇವರ ಮಾತು ಯಾವತ್ತು ಸಂಶಯ ಪಡ್ಬೇಡಿ, ಯಾವತ್ತು ಸಂಶಯ ಪಡ್ಬೇಡಿ, ಯಾವತ್ತು ಸಂಶಯ ಪಡ್ಬೇಡಿ, ಯಾವತ್ತು ಸಂಶಯ ಪಡ್ಬೇಡಿ. ದೇವರ ಮಾತು ಹೇಳಿದ್ರೆ ಅದು ಯಾವತ್ತು ಸಂಶಯ ಪಡಬೇಡ್ರಿ. ಏಕೆಂದ್ರೆ ಆತನು ಹೇಳಿದ್ರೆ ಅದು ನೆರವೇರಿಸುತ್ತದೆ. ಅವರಿಗೆ ದೇವದೂತರು ಉತ್ತರ ಕೊಡ್ತಾರೆ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವಾಗ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವಾಗ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವಾಗ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವಾಗ
ದೇವರ ಅಭಿಷೇಕ ನಿನ್ನ ಮೇಲೆ ಬರುವಾಗ, ದೇವರ ಬೆಂಕಿ ನಿನ್ನ ಮೇಲೆ ಬರುವಾಗ, ಉಜ್ಜೀವನದ ಅಗ್ನಿ ನಿನ್ನ ಮೇಲೆ ಬರುವಾಗ, ಉನ್ನತವಾದ ದೇವರು ನಿನ್ನ ಮೇಲೆ ಬರುವಾಗ, ಯಾವುದು ಅಸಾಧ್ಯ ಯೋಚನೆ ಮಾಡ್ತಿದೆಯೋ ಅದು ಸಾಧ್ಯವಾಗುತ್ತದೆ. ಹೇಗಾಗುತ್ತೆ ಕೇಳ್ತೀರ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ಇದು ಸಾಧ್ಯವಾಗ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದ್ದೆ, ಜಕರಿ 4:6 ಪರಾಕ್ರಮದಿಂದ ಅಲ್ಲ, ಬಲದಿಂದ ಅಲ್ಲ, ದೇವರ ಆತ್ಮದಿಂದಲೇ. ಕರ್ತನ ಏಷಯ 10:20 ನೋಡ್ಬೇಕಾದ್ರೆ ಕರ್ತನ ಅಭಿಷೇಕವು ನೊಗಗಳನ್ನು ಮುರಿದು ಹಾಕ್ತದೆ, ನೊಗಗಳನ್ನು ಮುರಿದು ಹಾಕ್ತದೆ, ನೊಗಗಳನ್ನು ಮುರಿದು ಹಾಕ್ತದೆ. ಹಣದಿಂದ ಆಗದೆ ಇರುವುದು ದೇವರ ಆತ್ಮದಿಂದ ಸಾಧ್ಯ. ಫಲದಿಂದ ಆಗದೆ ಇರುವುದು ದೇವರ ಆತ್ಮದಿಂದ ಸಾಧ್ಯ. ಪರಾಕ್ರಮದಿಂದ ಆಗದೆ ಇರುವುದು ದೇವರ ಆತ್ಮದಿಂದ ಸಾಧ್ಯ. ಡಾಕ್ಟರಿಂದ ಆಗದೆ ಇರುವುದು ದೇವರ ಆತ್ಮದಿಂದ ಸಾಧ್ಯ. ಮನುಷ್ಯರಿಂದ ಆಗದೆ ಇರುವುದು ದೇವರ ಆತ್ಮದಿಂದ ಸಾಧ್ಯ. ದೇವರ ಆತ್ಮನು ನಮ್ಮ ಮೇಲೆ ಬರುವಾಗ ಅಸಾಧ್ಯವಾದವುಗಳು ಸಾಧ್ಯವಾಗಿ ಮಾರ್ಪಡುತ್ತದೆ. ಮರಿಯಡೆ ಏನ್ ಮಾಡಬೇಕಾಗಲ್ಲ, ಮಾಡ್ಬೇಕಾಗಲ್ಲ, ದೇವರ ಕಾರ್ಯ. ನಿನ್ನ ಮೇಲೆ ಬರುವ ಜಾಗಗಳು ಅಸಾಧ್ಯವಾದವುಗಳು ಸಾಧ್ಯವಾಗಿ ದೇವರು ಮಾರ್ಪಡಿಸ್ತಾನೆ. ಆಮೇಲೆ ಪವಿತ್ರಾತ್ಮನು ಬರುವಾಗ ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರದಲ್ಲಿ ದೇವರ ಬಿಡುಗಡೆ ಸ್ವಲ್ಪ ಈ ಹಳೆಯ ಸಂಗತಿಗಳ ಮನೆಯಕ್ಕಿನ ಆಗ್ತಾ ಇಲ್ಲಪ್ಪ, ಇದು ಹೇಗೆ ಮನೆಯಕ್ಕೆ ಸಾಧ್ಯ? ಪವಿತ್ರಾತ್ಮನು ಬರುವಾಗ ನಿಮ್ಮ ಮೇಲೆ ಇರುವಂತಹ ಹಳೆಯ ಸಂಗತಿಗಳ ಸೈತಾನ ಇಟ್ಟಿರುವಂತಹ ನೊಗಗಳನ್ನು ಪವಿತ್ರಾತ್ಮನು ಈಗ ಯಾರೋ ಸಿಗರೇಟ್ ಸೇರ್ತಾ ಇದೆ, ಸಿಗರೇಟ್ ಸೇರ್ತಾ ಇಲ್ಲ, ಆಗ ವಾರಕ್ಕೆ ಒಂದ್ಸಲ ಎಣ್ಣೆ ಹೊಡಿತೀರ, ಇದು ಬಿಡಕ್ಕೆ ಆಗ್ತಾನೆ ಇಲ್ಲಪ್ಪ, ಇದು ಬಿಡಕ್ಕೆ ಆಗ್ತಾನೆ ಇಲ್ಲಪ್ಪ. ಒಂದ್ ಕಡೆ ಜಾಗದಲ್ಲಿ ಕೂಡ ಇರ್ಬೋದು, ಇದು ಬಿಡಕ್ಕೆ ಆಗ್ತಾನೆ ಇಲ್ಲಪ್ಪ, ಇದು ಹೇಗೆ ಆಯಿತು ಬಿಡದಕ್ಕೆ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ಬೆಳಗ್ಗೆ ಎದ್ದ ತಕ್ಷಣ ಹಣ್ಣು ಉಚಿತಾರೋ ಎಲೆ ಚರ್ಚೆ ಕೊಡ್ಬೇಕಾದ್ರೆ ಚೆನ್ನಾಗಿ ಬಾಯಿನ ತೊಳೆದು ಬಾಯಿ ಹಣ್ಣು ಮುಚ್ಚಿ ಚರ್ಚೆಗೆ ಬರ್ತಾರೆ. ಚರ್ಚೆ ಬಿಟ್ಟು ಸ್ವಲ್ಪ ಹೊರಗೆ ಹೋಗಿದ ತಕ್ಷಣ ಮತ್ತೆ ಎಲೆಗೆ ಹಾಕ್ಬಿಡ್ತಾರೆ. ಮಾಸ್ಟರ್ ಎಷ್ಟೋ ಹೇಳಿ ನೋಡಿದ್ರು, ಮನೇಲಿ ಎಷ್ಟೋ ಜನರು ಹೇಳಿ ನೋಡಿದ್ರು, ಬೆಳಕಾಗ್ತಿಲ್ಲ, ಬೆಳಕಾಗ್ತಿಲ್ಲ. ನಾನು ಗೊತ್ತಿದ್ದ ರಹಸ್ಯಗಲ್ಲ, ನಿನ್ನಿಂದ ಆಗೋದಿಲ್ಲ, ನಿನ್ನಿಂದ ಆಗೋದಿಲ್ಲ. ಪವಿತ್ರಾತ್ಮನು ನಿನ್ನ ಮೇಲೆ ಬರುವಾಗ, ಈ ಮೊಬೈಲ್ ಫೋನ್ ಇದೆಯಲ್ಲ ಬ್ರದರ್, ಇದನ್ನ ಬಿಡಕ್ಕೆ ಆಗ್ತಿಲ್ಲ ಬ್ರದರ್. ಊಟ ಬೇಕಾದ್ರೆ ಬಿಡ್ತೀನಿ ಬ್ರದರ್, ಊಟ ಮಾಡಿದ್ರೆ ಇಟ್ಬಿಡ್ತೀನಿ, ಆದ್ರೆ ಈ ಮೊಬೈಲ್ ಇರ್ತಿರಕ್ಕೆ ಆಗ್ತಿಲ್ಲ ಬ್ರದರ್. ಅದ್ರಲ್ಲೂ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ರೆ, ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ರೆ ಎಂತ ಸಿನಿಮಾಗಳು, ಎಂತ ವಿಡಿಯೋಗಳು. ನಾನು ನೋಡ್ತೀರಾ ಅಂತ ನಾನು ನೋಡ್ತಾರ ಇದ್ದೀನಿ. ಪ್ರಾರ್ಥನೆ ಮಾಡಿ ನೋಡ್ಬಿಟ್ಟೆ, ಒಂದು ದಿನ ಬಿಡ್ತೀನಿ, ಆದ್ರೆ ಅದೇ ದಿನ ನಾನು ಹಿಡಿದು ಇಟ್ಕೊಳ್ತೀನಿ. ನಾನು ಇದನ್ನು ಬಿಟ್ಟು ಇದು ನನ್ನ ಬಿಡ್ತಾ ಇಲ್ಲ ಅಲ್ವಾ? ಅನೇಕರಿಗೆ ಅದೇ ಸಮಸ್ಯೆ. ನಾನು ಇದನ್ನ ಬಿಟ್ಟು ಅನೇಕರು ಇದು ನನ್ನ ಬಿಡ್ತಾ ಇಲ್ಲ. ಅದೆಲ್ಲ
ಹೇಗಾಗಿತ್ತು ಅಂತ ನೀವು ಯೋಚನೆ ಮಾಡ್ತೀರಿ. ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ ಯಾವುದನ್ನು ಅಸಾಧ್ಯಗಳ ಯೋಚನೆ ಮಾಡ್ತಿದ್ದೀರೋ ಅದೆಲ್ಲವೂ ಸಾಧ್ಯವಾಗುತ್ತೆ. ಆಮೇಲೆ ನನಗೆ ಕ್ಲಾಸ್ ಅನೌನ್ಸ್ಮೆಂಟ್ ಮಾಡಿದ್ರು, ಮಧ್ಯಾಹ್ನ ಮುದ್ದೆ ಇರ್ತದೆ, ಸೊಪ್ಪು ಸಾರು ಇರ್ತದೆ. ಆಗ ನಾನು ನಿನ್ನ ಮುಖಾನ ನೋಡಿದೆ, ಇವಾಗಲೇ ಹೋಗೋದಕ್ಕೆ ಅದಕ್ಕೆ ಪಾಸ್ ಏನ್ ಮಾಡಿದ್ರು, ಡೋರ್ ಕ್ಲೋಸ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಕೊಡುವಾಗಲೇ ರೆಡಿ ಆಗ್ಬಿಟ್ರಿ. ನನ್ನಿಂದ ಉಪವಾಸ ಇರಕ್ಕಾಗೋದಿಲ್ಲ ಬ್ರದರ್. ನನಗೆ ಈ ಸವಾಲನ್ನ ಎಷ್ಟು ಜನ ಸ್ವೀಕಾರ ಮಾಡ್ಬೋದು? ಇದು ಹೇಗಾಗುತ್ತೆ? ಇವತ್ತು 3 ವೇಳೆ ಆಹಾರ ತಿಂದಿರ ಹೇಗಾಗುತ್ತೆ? ಇವತ್ತು ಒಂದ್ ವೇಳೆ ಮಜ್ಜಿ ಕುಡಿತೀರಿ, ನೀರ್ ಮಾತ್ರ ಕುಡ್ಕೊಂಡು ಊಟ ತಿನ್ನೋದಿಲ್ಲ. ಇದು ಹೇಗಾಗುತ್ತೆ ಯೋಚನೆ ಮಾಡ್ತಿದ್ದೀರಲ್ಲ, ನಾನೆಲ್ಲ ಪವಿತ್ರ ನಿಮ್ಮ ಮೇಲೆ ಹೇಗೆ ಉಪವಾಸ ಇರಕ್ಕೆ ಸಾಧ್ಯ? ಯೇಸು ಸ್ವಾಮಿ ಹೇಗೆ 40 ದಿನ ಉಪವಾಸ ಇರಕ್ಕೆ ಸಾಧ್ಯ? ಪವಿತ್ರಾತ್ಮನ ಬಲ. ದೇವರೇ, ಇವತ್ತು ನನ್ನ ಶರೀರವನ್ನ ನೋಡೋದಿಲ್ಲ, ನಿಮ್ಮ ಅಭಿಷೇಕವನ್ನು ನೋಡ್ತೇನೆ ಸ್ವಾಮಿ. ಅಭಿಷೇಕದಿಂದ ಎಲ್ಲರೂ ಸಾಧ್ಯಪ್ಪ. ಯಾವುದೆಲ್ಲ ನೀವು ಅಸಾಧ್ಯದ ಯೋಚನೆ ಮಾಡ್ತಿದ್ದೀರೋ ಅದೆಲ್ಲವೂ ನಿಮಗೆ ಸಾಧ್ಯವಾಗ್ತದೆ. ಪವಿತ್ರಾತ್ಮನ ನಿಮ್ಮ ಮೇಲೆ ಬರುವ. ಆಮೇಲೆ ಕೆಲವರಿಗೆ ಇನ್ನೊಂದು ದೊಡ್ಡ ಸಮಸ್ಯೆ, ನನಗೆ ಪ್ರೇಯರ್ ಮಾಡಕ್ಕೆ ಆಗೋದಿಲ್ಲ ಪಾಸ್ಟರ್. ಚರ್ಚಲ್ಲಿ ಏನೋ ಪ್ರೇಯರ್ ಮಾಡ್ಬಿಡ್ತೀನಿ, ಆದ್ರೆ ಮನೆಗೆ ಹೋಗಿ ಒಂದು ಕಣ್ಣು ಮುಚ್ಚಿದ್ರೆ ಹೊರತ್ತೆ ನೋಡಿ ಪಾಸ್ಟರ್ ಒಂದು ನಿದ್ದೆ, ರಾತ್ರಿ ಮಲಗುವಾಗ ನಿದ್ದೆ ಬರೋದಿಲ್ಲ ಪಾಸ್ಟರ್. ಯಾವಾಗ ನಾನು ಕಣ್ಣು ಮುಚ್ಚಿ ಪ್ರೇಯರ್ ಮಾಡ್ತೀನೋ ಅವಾಗ ಏನೇ ನಿದ್ದೆ ಇರೋದ ಏನಾಗುತ್ತೆ ಪ್ರೇಯರ್. ಅದೆಲ್ಲ ಪಾಸ್ಟರ್ಗಳಿಗೆ, ನಮ್ಗಲ್ಲ ಆಗೋದಿಲ್ಲ. ನಾನೆಲ್ಲ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ, ನಿಮ್ಮ ಮೇಲೆ ಬರುವಾಗ ಗಂಟೆಗಟ್ಟಲೆ ಹೇಗಾದಿತ್ತು ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ. ಆಮೆನ್. ಓದಕ್ಕೆ ಆಗ್ತಿಲ್ಲ ಪಾಸ್ಟರ್. ಕೆಲವು ಜನ ಬೈಬಲ್ ತೆಗೆದೇ ಅಲ್ವಾ? ಅಬ್ರಹಾಮ ಯಾರು ಅಂತ ಚರ್ಚೆ ಪಾಸ್ಟರ್ ಪ್ರಶ್ನೆ ಕೇಳಿದ್ರಂತೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ, ಯಾರು ಗೊತ್ತಿಲ್ಲ. ಪಾಸ್ಟರ್ ಬೈ ಕಾಲ ಪ್ರಾರಂಭಿಸಿದ್ರು, ಅಬ್ರಹಾಮ ಗೊತ್ತಿಲ್ಲ ಎಲ್ಲ ಆಚೆ ಅದರಿಂದ ಬೈದು ನನಗೆ ಎಷ್ಟು ಚರ್ಚೆಗೆ 10 ವರ್ಷದಿಂದ ಬರ್ತಿದ್ದೆ, 5 ವರ್ಷದಿಂದ ಬರ್ತಿದ್ದೆ. ಅಬ್ರಹಾಮ ಬಗ್ಗೆ ಗೊತ್ತಿಲ್ಲ. ಆಗ ಅಮ್ಮ ಅಷ್ಟೇ ನನಗೆ ಗೊತ್ತು. ಅಷ್ಟು ತುಂಬಾ ಸಂತೋಷ ಆಯ್ತು. ಅಟ್ಲೀಸ್ಟ್ ಒಬ್ಬ ವಿಶ್ವಾಸಿಗಾರರು ಅಬ್ರಹಾಮ ಬಗ್ಗೆ ಗೊತ್ತಿದೆ ಅಂತ ಬನ್ನಿ ಅಮ್ಮ ಮುಂದೆ. ಅವರು ಹಾಗೆ ಸಂತೋಷವಾಗಿ ಮುಂದೆ ಬಂದ್ರು. ಮುಂದೆ ಬಂದಿದ ತಕ್ಷಣ ನಾಚಿಕೆ ಇಲ್ಲ, ಯಾವಾಗ ಮಾತ್ರ ಅಬ್ರಹಾಮನ ಬಗ್ಗೆ ಗೊತ್ತಿದೆ, ನೀನ್ ಹೇಳಮ್ಮ ಅಬ್ರಹಾಮ ಯಾರಂತ ಮಾಹಿತಿ ಕೊಟ್ಟರು. ಅಬ್ರಹಾಮ ನನ್ನ ಸೋದರ ಮಾವ. ಬೈಬಲ್ ಅನೇಕರಿಗೆ ಗೊತ್ತಿಲ್ಲ, ಚರ್ಚಿಗೆ ಬರ್ತೀವಿ, ಬೈಬಲ್ ಗೊತ್ತಿಲ್ಲ. ಯಾಕೆಂದ್ರೆ ಅರ್ಥ ಆಗೋದಿಲ್ಲ. ಏನು ಮಾತಾಡೋಣ, ಅರ್ಥ ಅದಕ್ಕೆ ಓದಿದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಯಾಕೆ ಓದಬೇಕು? ಆದ್ರಿಂದ ಚರ್ಚೆಗೆ ಹೋಗೋಣ, ಕೇಳೋಣ ಅಷ್ಟೇ. ಅರ್ಥ ಆಗೋದಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಅದೇ ಹೇಗಾಗುತ್ತೆ ಅಂತ ಪವಿತ್ರ ನಿಮ್ಮ ಮೇಲೆ ಬರುವಾಗ, ನಿಮ್ಮ ಮೇಲೆ ಬರುವಾಗ ಕರ್ತನಿಗೆ ಕಾರ್ಯಗಳನ್ನು ಆತನು ಪ್ರಕಟಿಸಿ ನಮಗೆ ತೋರಿಸುವಂತ ದೇವರಾಗಿದ್ದಾರೆ. ಈಗ ನಾನೊಂದು ಸೈನ್ಸ್ ಪುಸ್ತಕ ಬರೀತೀನಿ ಅಂತ ಇಟ್ಕೊಳ್ರಿ. ನಾನೊಬ್ಬ ಸೈಂಟಿಸ್ಟ್ ಒಂದು ಪುಸ್ತಕ ಬರೀತೀನಿ.
ಎಲ್ಲ ಶಾಲೆಯಲ್ಲಿ ಆ ಪುಸ್ತಕ ಕೊಟ್ಬಿಟ್ಟು ಇವಾಗ ಯಾವುದೋ ಒಂದು ಡೌಟ್ ಬಂದ್ಬಿಡ್ತು ನಿಮ್ಗೆ ಅಲ್ವಾ? ಆ ಪುಸ್ತಕದಲ್ಲಿ ಸೈನ್ಸ್ ಅಲ್ಲಿ ವಿಜ್ಞಾನ ವಿಷಯದಲ್ಲಿ ಒಂದು ಡೌಟ್ ಬಂದ್ಬಿಡ್ತು. ಯಾರನ್ನ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾರೆ? ಯಾರನ್ನ ಕೇಳಿದ್ರೆ ಆ ಪುಸ್ತಕ ಯಾರು ಬರೆದ್ರು ಅವ್ರನ್ನ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾರೆ. ಅದೇ ರೀತಿಯಾಗಿ ಬೈಬಲ್ ಬರೆದಿದ್ದು ಯಾರು ಗೊತ್ತಾ? ಆತನು ನಮ್ಮ ಮೇಲೆ ಬರುವಾಗ ಆತನು ಬರೆದಿಟ್ಟಿರುವಂತ ವಾಕ್ಯಗಳನ್ನು ದೇವರು ನಮಗೆ ವಿವರಿಸಿ ತೋರಿಸುವಂತ ಹೇಗಾಗಿತ್ತು ಮೇಲೆ ಬರುವಾಗ ಮರ್ಯದ ಮೇಲೆ ಬಂದಾಗ ಸಾಧ್ಯವಾಗಿ ದೇವರು ಹೇಳ್ತಿದ್ದಾರೆ ಅಭಿಷೇಕವು ನಿನ್ನ ಮೇಲೆ ಬರುವಾಗ ಯಾವುದೆಲ್ಲ ಸಾಧ್ಯವಾಗಿ ಯೋಚನೆ ಮಾಡ್ತಿದ್ದೀರೋ ಕರ್ತನನ್ನು ಸಾಧ್ಯವಾಗಿ ಮಾರ್ಪಡಿಸ್ತಾನೆ. ನಮ್ಮ ಶರೀರದಲ್ಲಿ ಬಿಡುಗಡೆ ಕೊಡ್ತಾನೆ. ಆಮೇಲೆ ಒಂದ್ಸಲ ನಾವು ಅಭಿಷೇಕ ಕೂಟಕ್ಕಾಗಿ ಹೋಗಿದ್ವಿ. ಅಭಿಷೇಕ ನಡೆಸಿದ ಸಾಕ್ಷಿ ಕಂಡಾಗ ನಮ್ಮ ಸಾಕ್ಷಿ ಹೇಳಿದ್ರು ಏನಂತ ನೋಡ್ಬೇಕಾದ್ರೆ, ಪಾಸ್ಟರ್ ನನ್ಗೆ ಎದ್ದೇಳಕ್ಕೂ ಆಗ್ತಿಲ್ಲ, ಕೈ ಕಾಲ ಭಯಂಕರ ನೋವು, ಆಲಯಕ್ಕೆ ಬರಕ್ಕೂ ನನಗೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಆಲಯದಲ್ಲಿ ಕಷ್ಟಪಟ್ಟು ಬಂದು ಕೂತ್ಕೊಂಡೆ, ದೇವರ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬಂತು. ಈಗ ನನ್ನ ಬಲಹೀನತೆ ಇಲ್ಲ ಪಾಸ್ಟರ್, ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೇನೆ. ಹೇಗಾದೀತು? ದೇವರ ಪ್ರಸನ್ನತೆ, ದೇವರ ಅಭಿಷೇಕ, ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ಕರ್ತಗಳು ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾರ್ಪಡಿಸುವಂತ ದೇವರಾಗಿದ್ದಾನೆ. ಆಮೇಲೆ ಹೇಗಾದೀತು? ದೇವ ಸೇವಕರು ಸ್ಯಾಂಚನಗರ ಎಂಬುದಾಗಿ ಹೇಳಲ್ಪಡುವಂತ ದೇವ ಸೇವಕರು ಒಂದು ಹಳ್ಳಿಗೆ ಸೇವೆಗಾಗಿ ಹೋಗಿದ್ರಂತೆ. ಹೋಗಿದ್ದಾಗ ಒಂದು ಗ್ರೌಂಡ್ ಅಲ್ಲಿ ಕೂಟ ಏರ್ಪಡಿಸಿದ್ರು. ಕೂಟ ಇನ್ನೇನು ಒಂದು 10 ನಿಮಿಷ ಪ್ರಸಂಗ ಮಾಡೋದಕ್ಕೆ ಇವ್ರು ಹೋಗ್ಬೇಕಾದ್ರೆ ಒಬ್ಬ ಕೈ ಕಾಲು ನಡೆಯಕ್ಕೆ ಆಗದಿರುವಂತ ಒಬ್ಬ ಹುಡುಗ ಮುಂದೆ ಬಂದು ಹಾಗೆ ಕೈಯಲ್ಲಿ ಕಾಲು ನಡ್ಕೊಂಡು ಮುಂದೆ ಬಂದು ಅಣ್ಣಂದ್ರೆ ಹೇಳಿದಂತೆ, ಅಣ್ಣ ನಾನು ಬಹಳ ದೂರ ಹಳ್ಳಿಯಿಂದ ಬಂದಿದ್ದೇನೆ, ಊಟ ಮುಗಿದ ನಂತರ ಅನೇಕ ಜನರು ಸುತ್ಕೊಂಡ್ಬಿಡ್ತಾರೆ ಅವರ ಪ್ರಾರ್ಥನೆಗಾಗಿ, ಈಗಲೇ ಪ್ರಾರ್ಥನೆ ಮಾಡ್ಬಿಡ್ರಿ, ಹಾಗೆ ಪ್ರಾರ್ಥನೆ ಮಾಡ್ಬಿಡ್ರಿ. ಅವ್ರು ಹೇಳಿದಂತೆ ಸರಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ಯಾತ್ರಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು. ಆಗ ಅವ್ರಿಗೇನು ಕೈ ಕಾಲು ಸರಿಯಾಗಿ ಬರ್ತಾಗಿಲ್ಲ. ಆಗ ಅವ್ರಿಗೆ ಹೇಳಿದಂತೆ ನನ್ನ ಮೇಲೆ ದೇವರ ಅಭಿಷೇಕ ಬರಬೇಕು. ಕೇಳಿದ ತಕ್ಷಣ ದೊಡ್ಡ ಸಂತೋಷ ಆಗ್ತಂತೆ. ಕೈ ಕಾಲು ಸ್ವಸ್ಥತೆ ಆಗ್ಬೇಕಂತ ಕೇಳಲಿಲ್ಲ, ದೇವರ ಪ್ರಸನ್ನತೆ ಅಭಿಷೇಕಕ್ಕಾಗಿ ಕೇಳಲ್ಲ ಅಂತ ಬಹಳ ಅಪೇಕ್ಷೆ ಭಾರದಿಂದ ಅವರ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿದಂತೆ. ಪ್ರಾರ್ಥನೆ ಮಾಡಿದಾಗ ಒಂದು ಬಲವಾದ ಅಭಿಷೇಕ ಇಳಿದು ಬಂತು. ಆಗ ಅವರ ಅನ್ಯ ಭಾಷೆಗಳೇ ದೇವರನ್ನು ಸ್ತುತಿಸ್ತಾ ಕೊಂಡಾಡ್ತಿದ್ದ. ನಡೆದದೇನು ಗೊತ್ತಾ? ಅವನ ಕೈ ಕಾಲುಗಳು ಚೆನ್ನಾಗಿ ದೇವರ ಮಹಿಮೆ ಕಾಣಬೇಕ, ದೇವರ ರಹಸ್ಯ. ಆಮೇಲೆ ದೇವರ ಪ್ರಸನ್ನತೆ. ಯೋಚನೆ ಮಾಡಬಹುದು, ಇದು ಪಾಸ್ಟರ್ ಹೇಳ್ತಿದ್ರಲ್ಲ, 5,000 ಜನರು, 5 ಸಭೆಗಳು, 5 ಆರಾಧನೆಗಳು ಹೇಗೆ ನಡೀತಿದೆ ಸ್ವಾಮಿ, ಹೇಗಾಗಿತ್ತು? ಬರುವಾಗ ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನು ಬರುವಾಗ, ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನು ಬರುವಾಗ ಆ ದರ್ಶನ ಬಹು ಬೇಗನೆ ನೆರವೇರಿಸಲು ದೇವರು ಶಕ್ತ. ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾರ್ಪಡಿಸಿದಲ್ಲ ಸ್ವಾಮಿ. ನನ್ನ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಗಂಟೆಗಟ್ಟಲೆ ಪ್ರಾರ್ಥಿಸಬೇಕಾ? ದೇವರ ಅಭಿಷೇಕ. ಗಂಟೆಗಟ್ಟಲೆ ಸತ್ಯವೇದನ್ನು ಓದಬೇಕಾ? ದೇವರ ಅಭಿಷೇಕ. ಕರ್ತನಿಗಾಗಿ ವೈರಾಗ್ಯವಾಗಿ ಸೇವೆ ಮಾಡಬೇಕಾ? ದೇವರ ಅಭಿಷೇಕ. ದೇವರ ವಾಕ್ಯಗಳನ್ನು ಪ್ರವಾದಿಸಬೇಕಾ? ದೇವರ ಅಭಿಷೇಕ. ದೆವ್ವಗಳನ್ನು ಬಿಡಿಸಬೇಕಾ? ದೇವರ ಅಭಿಷೇಕ. ದೇವರೇ ನಿಜವಾದ ದೇವರು, ಯೇಸು ಸ್ವಾಮಿ ನಿಜವಾದ ದೇವರನ್ನಾಗಿ ಈ ಲೋಕಕ್ಕೆ ನಿರೂಪಿಸಬೇಕಾ? ದೇವರ ಅಭಿಷೇಕ. ನಿಮ್ಮ ಕುಟುಂಬದ ರಕ್ಷಣೆ ಹೊಂದಬೇಕಾ? ನಿಮ್ಮ ಮೇಲೆ ದೇವರ ಅಭಿಷೇಕ. ನಿಮ್ಮ ವಿರುದ್ಧವಾಗಿ ಮಾಡಲ್ಪಟ್ಟಿರುವಂತಹ ಮಾಟ ತಂತ್ರಗಳು
ಉಳಿಸಲು ದೇವರು ಹೇಳ್ತಿದ್ದಾರೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮವಿನ ಮೇಲೆ ಬರುವಾಗ ಎಲ್ಲವೂ ಸಾಧ್ಯವಾಗ್ತದೆ. ಆಮೇಲೆ ಆ ಭೂಮಿಯೇ ಬಯಲಾಗಿತ್ತು, ಅಂಧಕಾರವಾಗಿತ್ತು. ಪವಿತ್ರಾತ್ಮನು ಚಲಿಸಿದಾಗ ದೇವರು 6 ದಿನಗಳಲ್ಲಿ ಎಲ್ಲವನ್ನು ಸೃಷ್ಟಿಸಿದ. ಇವತ್ತು ನಾನು ಬರಿದಾಗಿ ಇರ್ಬೋದು, ನಾನು ಏನಿಲ್ಲದೆ ಇರ್ಬೋದು, ಆದ್ರೆ ನಮ್ಮನ್ನು ಮೇಲಕ್ಕೆ ಎತ್ತುವುದು ಪವಿತ್ರಾತ್ಮ ಮಾತ್ರ. ನನಗೆ ಇಂಗ್ಲಿಷ್ ಮಾಡೋದಿಲ್ಲ ಬ್ರದರ್, ಇಂಗ್ಲಿಷ್ ಅನ್ನ ನಮ್ಮ ಮೇಲಕ್ಕೆ ಎತ್ತದಿಲ್ಲ. ಆಮೇಲೆ ಬ್ರದರ್, ನಾನು ತುಂಬಾ ಓದಿಲ್ಲ ಬ್ರದರ್, ನನಗೆ ಇಂಗ್ಲಿಷ್ ಬರೋದಿಲ್ಲ, ಕನ್ನಡ ಕೂಡ ಸರಿಯಾಗಿ ಬರೋದಿಲ್ಲ ಬ್ರದರ್. ಪರವಾಗಿಲ್ಲ ಬ್ರದರ್, ನನಗೆ ಲೋಕದ ಅನೇಕ ಕಾರಣಗಳು ಗೊತ್ತಿಲ್ಲ ಬ್ರದರ್, ಕರ್ನಾಟಕದ ಚೀಫ್ ಮಿನಿಸ್ಟರ್ ಕೂಡ ಯಾರಂತ ಗೊತ್ತಿಲ್ಲ ಬ್ರದರ್. ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಚೇಂಜ್ ಆಗ್ತಾನೆ ಇರೋದ್ರಿಂದ ಯಾರಂತ ಏನ್ ಗೊತ್ತಾಗಲ್ಲ. ನನ್ಗೆ ಯಾವ್ದು ಏನ್ ಗೊತ್ತಿಲ್ಲ ಬ್ರದರ್, ಅದಕ್ಕಂತ ಓದದೇ ಇರಬೇಕು. ಆದ್ರೆ ಇದೆಲ್ಲ ನಮ್ಮನ್ನು ಮೇಲೆ ಕೆತ್ತೋದಿಲ್ಲ, ನಮ್ಮನ್ನು ಮೇಲೆ ಕೆತ್ತುವುದು ದೇವರ ಅಭಿಷೇಕ. ನೀವು ಗ್ರಾಮದಲ್ಲಿ ಇರ್ಬೋದು, ಯಾರಿಗೂ ಗೊತ್ತಿಲ್ಲದಿರ್ಬೋದು, ಆದರೆ ನಿಮ್ಮ ಮೇಲೆ ದೇವರ ಇರುವಾಗ ಅಸಾಧ್ಯವಾದವರೆಗೂ ಸಾಧ್ಯವಾಗಿ ಮಾರ್ಪಡಿಸುವಂತ ಹಾಗೆ ಇದ್ರ ಮೇಲೆ ಸ್ವಲ್ಪ ನಮಗೆ ಅಭಿಷೇಕ ಬೇಕು. 2 ನಿಮಿಷ ಪ್ರಾರ್ಥನೆ ಮಾಡಿ, ಮುಂದಿನ ಅಂಶ ಮುಗಿಸ್ಕೋಬಾರ್ದು. ನನಗೆ ಅಭಿಷೇಕ ಬೇಕು ಸ್ವಾಮಿ. ದೇವರೇ, ಇದು ನಿನ್ನಿಂದ ಸಾಧ್ಯಪ್ಪ, ನಿನ್ನಿಂದ ಸಾಧ್ಯಪ್ಪ. ನಾನು ದೆವ್ವಗಳನ್ನು ಓಡಿಸ್ಬೇಕು, ದೆವ್ವಗಳನ್ನು ಬಿಡಿಸ್ಬೇಕು, ನಾನು ಪ್ರವಾದಿಸಬೇಕು, ವ್ಯಾಪಿಸಿದ ಮೇಲೆ ಕೈಗಳಿಂದ ವ್ಯಾಪಿಗಳು ಗುಣವಾಗಬೇಕು. ದೇವರನ್ನು ಗಂಟೆ ಮೇಲೆ ಪ್ರಾರ್ಥಿಸಬೇಕು, ನಾನು ಉಪವಾಸ ಇರಬೇಕು, ಸತ್ಯವೇದ ಓದಬೇಕು, ಸತ್ಯವೇದ ಧ್ಯಾನಿಸಬೇಕು, ಪ್ರಸಂಗ ಮಾಡಬೇಕು, ಹಾಡು ಹಾಡಬೇಕು, ಆರಾಧನೆ ನಡೆಸಬೇಕು. ದೇವರಿಗಾಗಿ ಮಹಿಳೆಯಾದ ಕಾರ್ಯಗಳು ಮಾಡಬೇಕು. ನನಗೆ ಅಭಿಷೇಕ ಕೊಡು, ನನಗೆ ಅಭಿಷೇಕ ಕೊಡು. ಕೇಳಿ ಕೇಳಿ ಆ ಹುಟ್ಟದ ಮೇಲೆ ದೇವರು ತನ್ನ ನೀರನ್ನು ಸುರಿಸ್ತಾನೆ, ಜೀವನ ಬುಗ್ಗೆಯನ್ನು ಸುರಿಸ್ತಾನೆ. ಕೇಳಿ ವಯಸ್ಸಾಗಿರ್ಬೋದು, 5 ವಯಸ್ಸು ಇರ್ಬೋದು, 50 ವಯಸ್ಸು ಇರ್ಬೋದು, 20 ವಯಸ್ಸು ಇರ್ಬೋದು, ನೀವು ಯಾರೇ ಆಗಿದ್ರು ಕೂಡ ನೀವು ನಂಬಿದ ಸ್ಥಿತಿಯಿಂದ ದಾಹದಿಂದ ಆಸೆ ಅಪೇಕ್ಷೆ ಕೇಳಿದಾದರೆ ದೇವರು ನಿಮ್ಮನ್ನು ತುಂಬಿಸುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಇದು ಹೇಗಾಗಿತ್ತು? ಪವಿತ್ರಾತ್ಮನ ಮೇಲೆ ಬರುವಾಗ ಇದು ಸಾಧ್ಯವಾಗುತ್ತದೆ, ಇದು ಸಾಧ್ಯವಾಗುತ್ತದೆ.